ಮಕ್ಕಳ ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಸೊ ಇನ್ನೇನು ಫ್ಯೂ ಅವರ್ಸಲ್ಲಿ KCET ರಿಸಲ್ಟ್ಸ್ ಬರುತ್ತೆ. ಸೊ ಇದಾದಮೇಲೆ ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಸೊ ನಾವೇನೇನಕ್ಕೆಲ್ಲ ಪ್ರಿಪೇರ್ ಆಗಬೇಕು, ಸೊ ಈ ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಆಫ್ಟರ್ KCET ರಿಸಲ್ಟ್ಸ್ ಆದಮೇಲೆ ಸೊ KA ಏನು ಮಾಡುತ್ತೆ, ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ಏನಿದು ಸೀಟ್ ಮ್ಯಾಟ್ರಿಕ್ಸ್? ಸೊ ಇದರಲ್ಲಿ ಯಾವೆಲ್ಲ ಕಾಲೇಜಸ್ ಅವೈಲೇಬಲ್ ಇದೆ, ಸೊ ಅದಾದಮೇಲೆ ಯಾವೆಲ್ಲ ಬ್ರ್ಯಾಂಚಸ್ ಅವೈಲೇಬಲ್ ಇದೆ, ಸೊ ಈ ಬ್ರ್ಯಾಂಚಸ್ಸಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ಗೆ, ಸೊ 1Aಗೆ ಎಷ್ಟು ಸೀಟ್ಸ್ ಇದೆ, 2Aಗೆ ಎಷ್ಟು ಸೀಟ್ಸ್ ಇದೆ, 3Bಗೆ ಎಷ್ಟು ಸೀಟ್ಸ್ ಇದೆ, ಸೊ ಹಾಗೆಯೇ ಡಿಫ್ರೆಂಟ್ ರಿಸರ್ವೇಷನ್, ಸೊ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಎಷ್ಟು ಸೀಟ್ಸ್ ಇದೆ ಅನ್ನೋದನ್ನು ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ನೀವು ನಿಮ್ಮ ಪ್ರಿಫರೆನ್ಸ್ ಕಾಲೇಜ್ನ ಚೂಸ್ ಮಾಡೋದಕ್ಕೂ ಮುಂಚೆ ಈ ಸೀಟ್ ಮ್ಯಾಟ್ರಿಕ್ಸ್ನ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದಾದಮೇಲೆ ಏನು ಮಾಡಬೇಕು, ಆಪ್ಷನ್ ಎಂಟ್ರಿನ ಮಾಡಬೇಕು. ಏನಿದು ಆಪ್ಷನ್ ಎಂಟ್ರಿ? ಸೊ ನಿಮ್ಮ ಪ್ರಿಫರೆನ್ಸ್ ಕಾಲೇಜ್ ಲಿಸ್ಟ್. ಓಕೆ, ಸೊ ಅಕಸ್ಮಾತ್ ನೀವು ಇಂಜಿನಿಯರಿಂಗ್ ಹೋಗ್ಬೇಕಂತಂದರೆ ಇಂಜಿನಿಯರಿಂಗ್, ಫಾರ್ಮಾ, ವೆಟರ್ನರಿ, ಸೊ ಅಗ್ರಿ, ಸೊ ಯಾವ ಡಿಸಿಪ್ಲಿನ್ಗೆ ಹೋಗಬೇಕು, ಸೊ ಅದಾದಮೇಲೆ ಇದರಲ್ಲಿ ಯಾವ ಕೋರ್ಸ್ ಚೂಸ್ ಮಾಡಬೇಕು, ಸೊ ಇದನ್ನು ನೀವು ನಿಮ್ಮ ಪ್ರಿಫರೆನ್ಸ್ ಲೀಸ್ಟಲ್ಲಿ ಅರೇಂಜ್ ಮಾಡೋದನ್ನೇ ನಾವೇನಂತ ಕರಿತೀವಿ, ಆಪ್ಷನ್ ಎಂಟ್ರಿ ಅಂತ ಹೇಳಿ ಕರಿತೀವಿ. ಎಸ್, ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಆಪ್ಷನ್ ಎಂಟ್ರಿ ಹೇಗಿರ್ಬೋದು, ಸೊ ಹೇಗಿರುತ್ತೆ ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಇಲ್ಲಿ. ಓಕೆ, ಸೊ ಈ ಸ್ಟೂಡೆಂಟ್ಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಫಸ್ಟ್ ಫ್ಯೂ ಪ್ರಿಫರೆನ್ಸಲ್ಲಿ ಏನು ಮಾಡಿದ್ದಾರೆ, ಈ ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ನ ಚೂಸ್ ಮಾಡಿದ್ದಾರೆ. ಹಾಗೆಯೇ SNQ ಕೋಟಾನ ಏನು ಮಾಡಿದ್ದಾರೆ, ಚೂಸ್ ಮಾಡಿದ್ದಾರೆ. ಓಕೆ, ಸೊ ಅಕಾರ್ಡಿಂಗ್ ಟು ಯೋರ್ ಪ್ರಿಫರೆನ್ಸ್ ನೀವೇನು ಮಾಡಬೇಕು, ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕು. ಸೊ ದಿಸ್ ಈಸ್ ಒನ್ ಆಫ್ ದ ಅದರ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲೂ ಕೂಡ ಕ್ಯಾಟಗರಿ ಇದೆ ಇಲ್ಲಿ. ಓಕೆ, ಸೊ 2AG ಅಂತಂದರೆ 2A ಜನರಲ್. ಓಕೆ, GM ಅಂತಂದರೆ ಜನರಲ್ ಮೆರಿಟ್. ಓಕೆ, ಸೊ ಇದು ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಆಪ್ಷನ್ ಎಂಟ್ರಿ ಹೇಗಿರುತ್ತೆ, ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಪ್ರಿಯಾರಿಟಿ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಎಂಟ್ರಿಯಲ್ಲಿ ಏನು ಮಾಡಬೇಕು, ಪ್ರಿಯಾರಿಟಿ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರಿ ನೀವು ಇಲ್ಲಿ. ಓಕೆ, ಸೊ ಈ ನಂಬರಲ್ಲಿ ಇಲ್ಲಿ ಪ್ರಿಯಾರಿಟಿ ನಂಬರ್ ನೀನು ಫಸ್ಟ್ ಪ್ರಿಫರೆನ್ಸ್ RV ಕಾಲೇಜ್ಗೆ ಕೊಟ್ಟಿದ್ಯಾ, ಓಕೆ, CS ಬ್ರಾಂಚ್ಗೆ ಕೊಟ್ಟಿದ್ಯಾ ಅಂತಂದರೆ KA ಏನು ಮಾಡುತ್ತೆ ಅಂತಂದರೆ ಸೊ ಈ ಫಸ್ಟ್ ಪ್ರಿಫರೆನ್ಸ್ಗೆ ಫಸ್ಟ್ ಪ್ರಿಯಾರಿಟಿಗೆ ಕಾಲೇಜ್ನ ಸೀಟ್ನ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅಕಸ್ಮಾತ್ ಇಲ್ಲಿರೋಂಥ ಅವೈಲೇಬಲ್ ಸೀಟ್ಸ್ ಇದೆ, ಹಾಗೆಯೇ ನಿನ್ನ ರ್ಯಾಂಕಿಂಗ್ ಇಲ್ಲಿ ಸೂಟ್ ಆಗ್ತಿದೆ, ನಿನ್ನ ರ್ಯಾಂಕಿಂಗಿಗೆ ಇಲ್ಲಿ ಸೀಟ್ ಸಿಗೋವಂಥ ಪಾಸಿಬಿಲಿಟಿ ಇದೆ ಅಂತಂದರೆ ಇಲ್ಲೇ ಏನು ಮಾಡುತ್ತೆ, ಸೀಟ್ ಅಲಾಟ್ ಮಾಡುತ್ತೆ. ಓಕೆ, ಸೊ ಅಕಸ್ಮಾತ್ ನಿನ್ನ ರ್ಯಾಂಕಿಂಗ್ ಇಲ್ಲಿರುವಂಥ ಕಟ್ ಆಫ್ ಹಾಗೆಯೇ ನಂಬರ್ ಆಫ್ ಸೀಟ್ಸ್ ಮ್ಯಾಚ್ ಆಗ್ತಿಲ್ಲ ಅಂತಂದರೆ ಏನು ಮಾಡುತ್ತೆ, ಸೊ ಈ ಫಸ್ಟ್ ಪ್ರಿಯಾರಿಟಿ ಅನ್ಅವೈಲೇಬಲ್ ಆಗಿ ಸೆಕೆಂಡ್ ಆಪ್ಷನ್ಗೆ ಹೋಗುತ್ತೆ. ಓಕೆ, ಈ ಸೆಕೆಂಡ್ ಆಪ್ಷನ್ನ ಇಲ್ಲೂ ಕೂಡ ಏನು ಮಾಡುತ್ತೆ, ಕಟ್ ಆಫ್ನ ಚೆಕ್ ಮಾಡುತ್ತೆ, ನಿನ್ನ ರ್ಯಾಂಕಿಂಗ್ನ ಚೆಕ್ ಮಾಡುತ್ತೆ, ಹಾಗೆಯೇ ಅವೈಲೇಬಲ್ ಸೀಟ್ಸ್ನ ಚೆಕ್ ಮಾಡುತ್ತೆ. ಸೊ ಎಲ್ಲ ಮ್ಯಾಚ್ ಆಯಿತು ಅಂತಂದರೆ ಈ ಸೀಟ್ ಏನಾಗುತ್ತೆ, ನಿಮಗೆ ಅಲಾಟ್ ಆಗುತ್ತೆ. ಸೊ ಇಲ್ಲೂ ಇಲ್ಲ ಅಂತಂದರೆ ಥರ್ಡ್ ಆಪ್ಷನ್ಗೆ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಫ್ಯೂ ಕಾಲೇಜಸ್ ಏನಿದೆ ಪ್ರಿಯಾರಿಟಿ ನಂಬರ್ 1, 2, 3 ಫಸ್ಟ್ಗೆ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ ಸೆಕೆಂಡ್ಗೆ ಕಂಪೇರ್ ಮಾಡಿದ್ರೆ, ಸೊ ಸೆಕೆಂಡ್ಗೆ ಹೈಯರ್ ಪ್ರಿಯಾರಿಟಿ ಇರುತ್ತೆ ಥರ್ಡ್ಗೆ ಕಂಪೇರ್ ಮಾಡಿದ್ರೆ. ಓಕೆ, ಸೊ ಹಾಗಾಗಿ ಪ್ರಿಯಾರಿಟಿ ನಂಬರ್ ಏನಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೀಟ್ ಅಲಾಟ್ ಆಗೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ನೋ ಲಿಮಿಟ್ ಆನ್ ನಂಬರ್ ಆಫ್ ಆಪ್ಷನ್ಸ್. ಸೊ ನೀವು ಆಪ್ಷನ್ ಎಂಟ್ರಿನ ಎಷ್ಟು ಬೇಕಾದ್ರೂ ಕಾಲೇಜಸ್ ಬೇಕಾದ್ರೂ ಚೂಸ್ ಮಾಡ್ಬೋದು, ಎಷ್ಟು ಬ್ರಾಂಚಸ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ಅದಕ್ಕೆ ಯಾವುದೇ ಥರದ 10 ಕಾಲೇಜಸ್ ಅಷ್ಟೇ ಚೂಸ್ ಮಾಡಬೇಕು, 50 ಕಾಲೇಜಸ್ ಅಷ್ಟೇ ಚೂಸ್ ಮಾಡಬೇಕು ಅನ್ನೋವಂಥ ಲಿಮಿಟ್ ಇರೋದಿಲ್ಲ. ಓಕೆ, ಸೊ ಎಷ್ಟು ಕಾಲೇಜಸ್ ಬೇಕಾದ್ರೂ ನೀವೇನು ಮಾಡ್ಬೋದು, ಚೂಸ್ ಮಾಡ್ಬೋದು. ಬಟ್ ವೆರಿ ಇಂಪಾರ್ಟೆಂಟ್ ಪ್ರಿಯಾರಿಟಿ ನಂಬರ್ ಆಲ್ರೆಡಿ ಹೇಳಿರೋ ಹಾಗೆ ಫಸ್ಟ್ ಫ್ಯೂ ಆಪ್ಷನ್ಸ್ ಏನಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಎಸ್, ಸೊ ಪ್ರಿಪ್ರೇಟರಿ ವರ್ಕ್ ಆಟ್ ಹೋಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇವಾಗ ಟೈಮ್ ಇದೆ, ಹೌದಲ್ವಾ? ಸೊ ಈಗ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಟೀಚರ್ಸ್, ನಿಮ್ಮ ಸೀನಿಯರ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಒಂದು ಪ್ರಿಫರೆನ್ಸ್ ಲೀಸ್ಟ್ನ ರೆಡಿ ಮಾಡ್ಕೋಬೇಕು. ಓಕೆ, ಪ್ರಿಫರೆನ್ಸ್ ಲೀಸ್ಟ್, ನಿಮಗೆ ಯಾವ ಕೋರ್ಸ್ ಬೇಕು, ಯಾವ ಬ್ರಾಂಚ್ ಬೇಕು, ಯಾವ ಕಾಲೇಜ್ ಬೇಕು, ಸೊ ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಸೊ ಹಾಗಾಗಿ ನೀವೇನು ಮಾಡಬೇಕು, ಪ್ರಿಫರೆನ್ಸ್ ಲೀಸ್ಟ್ನ ರೆಡಿ ಮಾಡ್ಕೋಬೇಕು. ಸೊ ಈ ಪ್ರಿಫರೆನ್ಸ್ ಲೀಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವೇನು ಮಾಡಬೇಕು, ನೀವು ಯಾವ ಕಾಲೇಜ್ಗೆ ಹೋಗ್ಬೇಕಂತಿದ್ದೀರಲ್ಲ ಆ ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಬೇಕು. ಓಕೆ, ಸೊ ಆ ಕಾಲೇಜಲ್ಲಿ ಯಾವೆಲ್ಲ ಕೋರ್ಸಸ್ ಇದೆ, ಹೇಗೆಲ್ಲ ಇದ್ದಾರೆ, ಫ್ಯಾಕಲ್ಟಿ ಹೇಗಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಲ್ಯಾಬ್ಸ್ ಹೇಗಿದೆ, ಹಾಸ್ಟೆಲ್ ಹೇಗಿದೆ, ಮನೆಯಿಂದ ಎಷ್ಟು ದೂರ ಇದೆ, ಹಾಗೆಯೇ ಕ್ಯಾಂಪಸ್ ಹೇಗಿದೆ, ಪ್ಲೇಸ್ಮೆಂಟ್ ವೆರಿ ಇಂಪಾರ್ಟೆಂಟ್, ಪ್ಲೇಸ್ಮೆಂಟ್ ಹೇಗಿದೆ ಕಾಲೇಜಲ್ಲಿ. ಸೊ ಇದನ್ನೆಲ್ಲ ನೋಡಿಕೊಂಡು ಇದನ್ನೆಲ್ಲ ರಿಸರ್ಚ್ ಮಾಡಿಕೊಂಡು ನೀವೇನು ಮಾಡಬೇಕು, ನಿಮ್ಮ ಪ್ರಿಫರೆನ್ಸ್ ಲೀಸ್ಟ್ನ ಏನು ಮಾಡಬೇಕು, ರೆಡಿ ಮಾಡ್ಕೋಬೇಕು. ಓಕೆ, ಸೊ ಈಗ ಈಸಿಲಿ ನೀವು ಯಾವುದೇ ಕಾಲೇಜ್ ಬಗ್ಗೆ ಈಸಿಲಿ ರಿಸರ್ಚ್ ಮಾಡ್ಬೋದು, ಹೌದಲ್ವಾ? ಸೊ ಈಸಿಲಿ ಗೂಗಲಲ್ಲಿ ಆಗಿರ್ಬೋದು, ಆನ್ಲೈನಲ್ಲಿ
ಕಾಲೇಜಸ್ ಇನ್ಫಾರ್ಮೇಷನ್ ಸಿಗೋದ್ರಿಂದ ಸೊ ಕಾಲೇಜಸ್ ಬಗ್ಗೆ ತಿಳ್ಕೊಂಡು ಆದಮೇಲೆ ನೀವು ಅದನ್ನು ಪ್ರಿಫರೆನ್ಸ್ ಲೀಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಎಸ್, ಚೆಕ್ ಪ್ರೀವಿಯಸ್ ಇಯರ್ ಕಟ್ ಆಫ್, ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ರ್ಯಾಂಕಿಂಗ್ ಎಷ್ಟು, ನಿಮ್ಮ ರ್ಯಾಂಕಿಂಗ್ಗೆ ಕಂಪೇರ್ ಮಾಡಿಕೊಂಡು ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ನೀವೇನು ಮಾಡಬೇಕು, ಪ್ರಿಫರೆನ್ಸ್ ಲೀಸ್ಟ್ನ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಯಾವುದೇ ಒಂದು ಕಾಲೇಜ್ನ ನೀವು ಪ್ರಿಫರೆನ್ಸ್ ಲೀಸ್ಟಲ್ಲಿ ಹಾಕೋದಕ್ಕೂ ಮುಂಚೆ ಸೊ ಆ ಕಾಲೇಜ್ನ ನೀವೇನು ಮಾಡಬೇಕು, ಕಟ್ ಆಫ್ನ ಚೆಕ್ ಮಾಡ್ಕೋಬೇಕು. ಈ ಕಟ್ ಆಫ್ ನನ್ನ ರ್ಯಾಂಕಿಂಗ್ಗೆ ಮ್ಯಾಚ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೋಬೇಕು. ಸೊ ಅದಾದಮೇಲೆ ಅದನ್ನೇನು ಮಾಡಬೇಕು, ಪ್ರಿಫರೆನ್ಸ್ ಲೀಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆ, ಅವಾಯ್ಡ್ ಕಾಮನ್ ಮಿಸ್ಟೇಕ್ಸ್. ಸೊ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ಬೋದು, ಅವಾಯ್ಡ್ ರ್ಯಾಂಡಮ್ ಆಪ್ಷನ್ ಎಂಟ್ರಿ. ಓಕೆ, ಸೊ ಫಸ್ಟ್ 3-4 ಕಾಲೇಜಸ್ ನಿನಗೆ ಬೇಕಾಗಿರೋ ಕಾಲೇಜ್ ಹಾಕ್ಕೊಂಡು 5th ಕಾಲೇಜಸ್ ಸಮಥಿಂಗ್ ಯಾವುದೋ ರ್ಯಾಂಡಮ್ಲಿ ಯಾವುದೋ ಒಂದು ಕಾಲೇಜ್ನ ಹಾಕಿದ್ರೆ ಸೊ ಈ ಫಸ್ಟ್ 4 ಕಾಲೇಜಸಲ್ಲಿ ಅಕಸ್ಮಾತು ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಸೊ ಈ ರ್ಯಾಂಡಮ್ ಆಪ್ಷನ್ಗೆ ಏನಾಗ್ಬೋದು, ಸೀಟ್ ಸಿಗೋವಂಥ ಪಾಸಿಬಿಲಿಟಿ ಇರ್ಬೋದು. ಹಾಗಾಗಿ ತುಂಬ ಕೇರ್ಫುಲ್ ಆಗಿ, ವೆರಿ ಇಂಪಾರ್ಟೆಂಟ್, ತುಂಬ ಕೇರ್ಫುಲ್ ಆಗಿ ನೀವೇನು ಮಾಡಬೇಕು, ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಅವಾಯ್ಡ್ ಆರ್ಡರಿಂಗ್ ಮಿಸ್ಟೇಕ್. ಆಲ್ರೆಡಿ ಹೇಳಿರೋ ಹಾಗೆ ಸೊ ಫಸ್ಟ್ ಎಸ್, ಅಕಸ್ಮಾತ್ ನಿನಗೆ RV ಕಾಲೇಜ್ ಬೇಕು, RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ ಅದನ್ನು ನೀನು 7th ಆಪ್ಷನ್ಗೆ ಇಟ್ಬಿಟ್ಟು ಇಲ್ಲಿ ಫಸ್ಟ್ 6ನ ಸಮ್ ರ್ಯಾಂಡಮ್ ಕಾಲೇಜಸ್ನ ಹಾಕಿದ್ರೆ ಇದೇ ಕಾಲೇಜಸಲ್ಲಿ ನಿನಗೆ ಸೀಟ್ ಅಲಾಟ್ ಆಗೋವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಸೊ ಹಾಗಾಗಿ ಆರ್ಡರಿಂಗ್, ಇಫ್ ಯು ವಾಂಟ್ ದಿಸ್ ಕಾಲೇಜ್ ಇಟ್ ಶುಡ್ ಬಿ ಇನ್ ಅ ಟಾಪ್ ಪ್ರಿಯಾರಿಟಿ. ಓಕೆ, ಎಸ್, ಸೊ next one is avoid unwanted choice. If you don't want any college, if you don't want ಈ ಕಾಲೇಜ್ ನಂಗೆ ಬೇಡವೇ ಬೇಡ ಅಂತ ಇದ್ದರೆ ಅದನ್ನ ಏನು ಮಾಡಬೇಕು, ಆ ಕಾಲೇಜ್ನ ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡಲೇಬಾರ್ದು. ಓಕೆ, ಎಸ್, ಸೊ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಎಸ್, ಡಿಸ್ಕಸ್ ಬಿಫೋರ್ ಎಂಟರಿಂಗ್ ಆಪ್ಷನ್. ನಾವು ಆಲ್ರೆಡಿ ಹೇಳಿರೋ ಹಾಗೆ ಸೊ ನೀವು ನಿಮ್ಮ ಪ್ರಿಫರೆನ್ಸ್ ಲೀಸ್ಟ್ನ ರೆಡಿ ಮಾಡ್ಕೋಬೇಕು. ಓಕೆ, ನಿಮ್ಮ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಗೈಡರ್ಸ್ ಹಾಗೆಯೇ ಮೆಂಟರ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ನೀವು ನಿಮ್ಮ ಪ್ರಿಫರೆನ್ಸ್ ಲೀಸ್ಟ್ನ ರೆಡಿ ಮಾಡ್ಕೊಳ್ಳಿ. ಓಕೆ, ಸೀಟ್ ಅಲಾಟ್ಮೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೀಟ್ ಅಲಾಟ್ ಆಗುತ್ತಲ್ವಾ, ಸೊ ಯಾವ್ಯಾವ್ದ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು CET ರ್ಯಾಂಕ್. ಸೊ CET ಎಕ್ಸಾಮ್ಸ್ನ ಕೊಟ್ಟಾಗಿದೆ, ಸೊ ಇದು ನಮ್ಮ ಕೈಯಲ್ಲಿಲ್ಲ ಇನ್ನು, ಹೌದಲ್ವಾ. ನೆಕ್ಸ್ಟ್ ರಿಸರ್ವೇಷನ್ ಕ್ಯಾಟಗರಿ, ಸೊ ಇದು ನಮ್ಮ ಕೈಯಲ್ಲಿಲ್ಲ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆರ್ಡರ್, ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಹಿಯರ್, ಹೌದಲ್ವಾ. ಸೊ ಇದನ್ನು ನಾವು ಚೇಂಜ್ ಮಾಡಿಕೊಂಡು ಏನು ಮಾಡ್ಬೋದು, ಸ್ಮಾರ್ಟ್ಲಿ ಏನು ಮಾಡ್ಬೋದು, ನಮಗೆ ಬೇಕಾಗಿರೋ ಕಾಲೇಜಸ್ನ ನಾವು ಪಡ್ಕೋಬೋದು, ಹೌದಲ್ವಾ. ಹಾಗೆಯೇ ಸೀಟ್ ಅಲಾಟ್ಮೆಂಟ್, ಸೀಟ್ ಅವೈಲಬಿಲಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ, ಹಾಗೆ ಕಾಲೇಜ್ ಬ್ರಾಂಚ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ, ಹಾಗೆಯೇ ಪ್ರೀವಿಯಸ್ ಇಯರ್ ಕಟ್ ಆಫ್ ಮೇಲೆ ಕೂಡ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫಸ್ಟ್ ಫ್ಯೂ ಕಾಲೇಜಸ್ ಏನು ಮಾಡಬೇಕು, ನೀವು ನಿಮ್ಮ ಡ್ರೀಮ್ ಕಾಲೇಜ್ನ ಹಾಕಬೇಕು. ಓಕೆ, ಫಸ್ಟ್ ಫ್ಯೂ ಪ್ರಿಫರೆನ್ಸ್ ಏನು ಮಾಡಿರಬೇಕು, ನಿಮ್ಮ ಡ್ರೀಮ್ ಕಾಲೇಜ್ಗೆ ಹಾಕಿರಬೇಕು. ಸೊ ನೆಕ್ಸ್ಟ್ ಎಲ್ಲ ಏನಿರುತ್ತಲ್ವಾ, ಸೊ ಅದನ್ನು ಆ್ಯಕ್ಚುಲಿ ಏನಾಗಿರಬೇಕು, ರಿಯಾಲಿಟಿಗೆ ನಿಮ್ಮ ಕಟ್ ಆಫ್ ಎಷ್ಟಿದೆ, ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ ಅದ್ರ ಬೇಸಿಸ್ ಮೇಲ್ಗಡೆ ನೀವೇನು ಮಾಡಬೇಕು, ನೆಕ್ಸ್ಟ್ ಪ್ರಿಫರೆನ್ಸ್ ಇರಬೇಕು. ಸೊ ಅದಾದಮೇಲೆ ಇರೋವಂಥ ಆಪ್ಷನ್ ಎಂಟ್ರಿ ಸೇಫರ್ ಆಪ್ಷನ್ ಇರಬೇಕು. ಸೊ ಇದೇ ಪ್ರಿಫರೆನ್ಸಲ್ಲಿ ಇರಬೇಕು. ಫಸ್ಟ್ ಫ್ಯೂ ಆಪ್ಷನ್ಸ್ ಡ್ರೀಮ್ ಕಾಲೇಜಸ್ ಇರಬೇಕು, ಅದಾದಮೇಲೆ ರಿಯಾಲಿಟಿ ನಿಮ್ಮ ರ್ಯಾಂಕಿಂಗ್ಗೆ ಸೂಟಬಲ್ ಆಗಿರೋವಂಥ ಕಾಲೇಜಸ್, ಅದಾದಮೇಲೆ ಸೇಫರ್ ಆಪ್ಷನ್. ಈ ಕಾಲೇಜ್ಗೆ ಹೋದರೆ ಈ ಕಾಲೇಜ್ಗೆ ಸಿಕ್ಕರಾದರೂ ಓಕೆ ಅನ್ನೋವಂಥ ಸೇಫರ್ ಕಾಲೇಜಸ್ನ ನೀವು ಅದಾದಮೇಲೆ ಹಾಕಬೇಕು. ಓಕೆ, ಸೊ ಚಾಯ್ಸಸ್ ಆಫ್ಟರ್ ಸೀಟ್ ಅಲಾಟ್ಮೆಂಟ್. ಸೊ ಸೀಟ್ ಅಲಾಟ್ ಆದಮೇಲೆ ಯಾವುದೇ ಒಂದು ರೌಂಡ್ 1 ಆಯಿತು, ರೌಂಡ್ 1 ಆದಮೇಲೆ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ಯಾವುದದು 4 ಆಪ್ಷನ್? ಆಪ್ಷನ್ 1 ಏನು ಹೇಳುತ್ತಪ್ಪ ಅಂತಂದರೆ ಸೀಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಫೀಸ್ನ ಪೇ ಮಾಡಿಕೊಂಡು ಆ ಕಾಲೇಜ್ಗೆ ಅಡ್ಮಿಷನ್ ಆಗೋದು ಫಸ್ಟ್ ಆಪ್ಷನ್. ಓಕೆ, ಸೊ ನನಗೆ ಯಾವುದೋ ಒಂದು ರೌಂಡ್ 1ಅಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಕ್ತು, ಸೊ ನನಗೆ ಈ ಕಾಲೇಜ್ ಓಕೆ, ಈ ಕೋರ್ಸ್ ಕೂಡ ಓಕೆ ಅನ್ನೋದಾದರೆ ನೀವೇನು ಮಾಡಬೇಕು, ಆ ಸೀಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಫೀಸ್ನ ಪೇ ಮಾಡಿಕೊಂಡು ಆ ಕಾಲೇಜ್ಗೆ ಜಾಯಿನ್ ಆಗೋದು ಫಸ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಏನು, ವೆರಿ ಇಂಪಾರ್ಟೆಂಟ್, ಅಕ್ಸೆಪ್ಟ್ ಬಟ್ ವೆಯ್ಟ್ ಫಾರ್ ದ ಹೈಯರ್ ಆಪ್ಷನ್. ಈ ಸೆಕೆಂಡ್ ಆಪ್ಷನಲ್ಲಿ ಏನು ಮಾಡ್ತೀವಿ, ನಮಗೆ ಸಿಕ್ಕಿರೋವಂಥ ಸೀಟ್ನ ನಾವು ನಮ್ಮ ಹತ್ರನೇ ಇಟ್ಕೋತೀವಿ. ನಮ್ಮ ಹತ್ರನೇ ಇಟ್ಕೊಂಡು ಏನು ಮಾಡ್ತೀವಿ, ನೆಕ್ಸ್ಟ್ ರೌಂಡ್ಗೆ ರೌಂಡ್ 2 ಆಗಿರ್ಬೋದು, ರೌಂಡ್ 3 ಆಗಿರ್ಬೋದು, ಈ ಸೀಟ್ನ ಇಟ್ಕೊಂಡೇ ಏನು ಮಾಡ್ತೀವಿ, ಅಟೆಂಡ್ ಮಾಡ್ತೀವಿ. ದಟ್ ಈಸ್ ಆಪ್ಷನ್ 2, ವೆರಿ ಇಂಪಾರ್ಟೆಂಟ್. ಆಪ್ಷನ್ 2 ಅಲ್ಲಿ ನಾವೇನು ಮಾಡ್ತೀವಿ, ನಮಗೆ ಸಿಕ್ಕಂತಹ ಕಾಲೇಜ್ನ ನಾವೇ ನಮ್ಮಲ್ಲೇ ಇಟ್ಕೊಂಡು ಏನು ಮಾಡ್ತೀವಿ, ನೆಕ್ಸ್ಟ್ ರೌಂಡ್ನ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತೀವಿ. ಓಕೆ,
ದಟ್ ಈಸ್ ಆಪ್ಷನ್ 2. ಆಪ್ಷನ್ 3 ಏನು ಹೇಳುತ್ತೆ, ಪಾರ್ಟಿಸಿಪೇಟ್ ಇನ್ ನೆಕ್ಸ್ಟ್ ರೌಂಡ್. ಸೊ ಆಪ್ಷನ್ 3 ಏನು ಮಾಡುತ್ತೆ, ನಮಗೆ ಸಿಕ್ಕಂತಹ ಸೀಟ್ನ ನಾವು ಕ್ಯಾನ್ಸಲ್ ಮಾಡಿಕೊಂಡು ಅಥವಾ ವಾಪಸ್ ಕೊಟ್ಬಿಟ್ಟು ಕೆ ಎಗೆ ವಾಪಸ್ ಕೊಟ್ಬಿಟ್ಟು ನೆಕ್ಸ್ಟ್ ರೌಂಡ್ನ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ನ ಪಾರ್ಟಿಸಿಪೇಟ್ ಮಾಡೋದು ಆಪ್ಷನ್ 3 ಆಗಿರುತ್ತೆ. ಓಕೆ, ಸೊ ಇನ್ನು ಆಪ್ಷನ್ 4 ಏನು, ಸೊ ಕೌನ್ಸಿಲಿಂಗಿಂದ ಹೊರಗಡೆ ಹೋಗೋದೇ ಆಪ್ಷನ್ 4. ಅರ್ಥ ಆಯ್ತಲ್ವಾ? ಆಪ್ಷನ್ 1ನಲ್ಲಿ ಏನು ಮಾಡ್ತೀವಿ, ನಮಗೆ ಸಿಕ್ಕಂತಹ ಕಾಲೇಜ್ನ ಅಕ್ಸೆಪ್ಟ್ ಮಾಡ್ಕೊತೀವಿ, ಅದಾದಮೇಲೆ ಆ ಕಾಲೇಜ್ಗೆ ಅಡ್ಮಿಷನ್ ಆಗೋದು ಅದನ್ನೇ ಆಪ್ಷನ್ 1. ಆಪ್ಷನ್ 2 ಏನು, ನಮಗೆ ಸಿಕ್ಕಂತಹ ಸೀಟ್ನ ನಾವು ನಮ್ಮ ಹೋಲ್ಡಲ್ಲಿನೇ ಇಟ್ಕೊಂಡು ಸೆಕೆಂಡ್, ಥರ್ಡ್ ರೌಂಡ್ನ ಅಟೆಂಡ್ ಮಾಡೋದು. ಥರ್ಡ್ ಆಪ್ಷನ್ ಏನು ಹೇಳುತ್ತೆ, ನಮಗೆ ಸಿಕ್ಕಂತಹ ಸೀಟ್ನ ವಾಪಸ್ ಕೊಟ್ಬಿಟ್ಟು ಸೆಕೆಂಡ್, ಥರ್ಡ್ ರೌಂಡ್ನ ಅಟೆಂಡ್ ಮಾಡೋದು. ಆಪ್ಷನ್ 4 ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗಿಂದ ಹೊರಗಡೆ ಬರೋದು. ಓಕೆ, ಎಸ್. ಸೊ ಈ ಎಲ್ಲ ಡೀಟೇಲ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂತ ಹೇಳ್ತಾ, ಸೊ ಇದೇ ರೀತಿ KCET ಗೈಡೆನ್ಸ್ಗೋಸ್ಕರ ನೀವು ಫಾಲೋ ಮಾಡಿ ವೇದಾಂತು ಕರ್ನಾಟಕ ಚಾನೆಲ್ನ.